ನಮ್ಮ ಜೊತೆಗೆ ಮುಖ್ಯಮಂತ್ರಿ ಚಂದ್ರ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತೊಂದು ದುಃಖದ ದಿನ ಹೇಳ್ಬೋದು. ನಿಮ್ಮ ಅವರ ಒಡನಾಟ ಅಥವಾ ನೀವು ಕೊನೆಯ ಬಾರಿ ಯಾವಾಗ ಭೇಟಿ ಆಗಿದ್ರಿ ಅವರನ್ನ? ನನ್ನ ಅವರ ಒಡನಾಟ ಸುಮಾರು 17 ವರ್ಷ. ನಾನು ವಿಧಾನ ಪರಿಷತ್ತು ವಿಧಾನಸಭೆಯಲ್ಲಿದ್ದಾಗ ರಂಗಭೂಮಿ ನಾಟಕ ಇದೆಲ್ಲ ಸಿನಿಮಾದ್ದು ಬಿಟ್ಟರು ಅಲ್ಲಿ ಒಟ್ಟೊಟ್ಟಿಗೆ ಸದನದಲ್ಲಿ ಕೂತ್ಕೊಂಡು ಮಾತನಾಡ್ತಕ್ಕಂಥದ್ದು, ನಾನು ಪ್ರಶ್ನೆ ಕೇಳ್ತಕ್ಕಂಥ ಸಂದರ್ಭ ಎಲ್ಲ ಬಂದಿತ್ತು. ಒಂದು ಘಟನೆ ಅದು ನನಗೆ ಜ್ಞಾಪಕ ಬರ್ತಾ ಇರ್ತೀನಿ. ರಾಜ್ಕುಮಾರ್ ಅವರ ಅಪಹರಣ ಆದಂಥ ಸಂದರ್ಭದಲ್ಲಿ MLC ಆಗಿದ್ದೆ ನಾನು, ವಿರೋಧ ಪಕ್ಷದಲ್ಲಿದ್ದೆ. ಆಗ ಅವರು ಮುಖ್ಯಮಂತ್ರಿಗಳು. ಅವ್ರಿಗೆ ಬಹಳ ಒತ್ತಡ ಇತ್ತು, ಇಕ್ಕಟ್ಟಿತ್ತು, ಒಂದು ರೀತಿಯ ಒತ್ತಡದಲ್ಲೇ. ಅದು ಅಂದರೆ ರಾಜ್ಕುಮಾರ್ ಅವರ ಜೀವದ ಪ್ರಶ್ನೆ, ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಇದೆಲ್ಲ ಇತ್ತಲ್ಲ. ಆಗ ಅವರು ಯಾರು ಅಂತ ಯೋಚನೆ ಮಾಡಿದೆ. ಸಿನಿಮಾ ರಂಗದಲ್ಲಿ ನಮ್ಮ ಸದನದಲ್ಲಿ ಯಾರಿದ್ದಾರೆ ಅಂತ ಗುರುತಿಡಿದು ನನ್ನನ್ನು ಕರೆಸಿ ಪರ್ಸನಲ್ ಆಗಿ, ಚಂದ್ರು ಹಿಂಗಾಗಿದೆ, ಪಾರ್ವತಮ್ಮನವ್ರ ಮನೆಗೆ ಹೋಗೋಣ, ನಾನು ಮಾತಾಡಬೇಕು, ಅವ್ರಿಗೆ ಧೈರ್ಯ ತುಂಬೋಣ, ಏನೂ ಆಗೋದಿಲ್ಲ ಅಂತ ಹೇಳೋಣ. ಅದಕ್ಕೆ ಮುಂಚೆ ಹೋದಾಗ ಕಸಿವಿಸಿ ಆಗೋದು ಬೇಡ. ಅಷ್ಟೊತ್ತಿಗಲ್ಲಿ ಗಲಾಟೆ ಆಗ್ತಾ ಇತ್ತಲ್ಲ. ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ, ರಾಷ್ಟ್ರೀಯ ಉದ್ಯೋಗ ನೀತಿ, ರಾಷ್ಟ್ರೀಯ ಜಲ ನೀತಿಯನ್ನು ಪ್ರಪೋಸಲ್ ತೊಗೊಂಡು ಕಿತ್ತಾಡ್ತಾ ಇದ್ದೀವಲ್ಲ, ಅದೆಲ್ಲಕ್ಕೂ ಕೂಡ ಮಾಡಬೇಕು ಅಂತ ಹೋದಾಗ ಅವ್ರು ಆ ಮಂತ್ರಿ ಅಲ್ಲದೆ ಇದ್ರು ಫಾರಿನ್ ಮಿನಿಸ್ಟರ್ ಆಗಿದ್ರು. ಅವಾಗ ನಮ್ಮ ಒಂದು 20 ಜನನ ಬಾಗಿಲಲ್ಲಿ ಬಂದು ರಿಸೀವ್ ಮಾಡಿ ಕುಂಡ್ರಿಸ್ಕೊಂಡು 1 ಗಂಟೆಗಳ ಕಾಲ ಚರ್ಚೆ ಮಾಡಿ, ನಾನು ಇದಕ್ಕೆ ಸಂಬಂಧ ಇಲ್ಲ, ಆದರೆ ನೀವು ಬಂದಿದ್ದೀರಾ, ಪರಿಚಯ ಮಾಡೋಕ್ಕೋದೆ ನಮ್ಮವ್ರನ್ನೆಲ್ಲ, ಅಂಪ ನಾಗರಾಜರು, ಚಂಪಾರು, ಇವರೆಲ್ಲ ಬಂದು, ಏನಪ್ಪ ನನಗೆ ಪರಿಚಯ ಮಾಡ್ತೇವೆ, ಅವರೆಲ್ಲರೂ ನನಗೆ ಪರಿಚಯ ಇದ್ರೆ ತಲೆ ಕೆಡಿಸ್ಕೋಬೇಡ ಅಂತೇಳಿ ನಾನು ಮಾತಾಡಿದಷ್ಟು ಕೇಳಿ, ಅವ್ರು ಮಾತಾಡಿದ್ದು ಕೇಳಿ, ಇದು 3 ವಿಚಾರಕ್ಕೆ ನಾನು ಪ್ರಧಾನಮಂತ್ರಿಗಳಲ್ಲಿ ಚರ್ಚೆ ಮಾಡ್ತೀನಿ, ಕ್ಯಾಬಿನೆಟ್ಟಿಗೆ ಕಳಿಸ್ತೀನಿ, ಮತ್ತು ಎಲ್ಲ ಮಂತ್ರಿಗಳಿಗೂ ಪತ್ರ ಬರೆದು ನಿನಗೆ ತಿಳಿಸ್ತೀನಿ, ಎಷ್ಟು ಸಾಧ್ಯವೋ ಅಷ್ಟು ಇದನ್ನು ಮಾಡ್ತಕ್ಕಂಥದ್ದು ಅಗತ್ಯ ಇದೆ, ಮಾಡು ಅಂತ ಪ್ರೋತ್ಸಾಹ ಕಳಿಸಿದ್ರು. ಇವೆಲ್ಲ ನೋಡಿದಾಗ ಒಂದು ಸರಿ ನಾನೇನೆ 2004 ಅನಿವಾರ್ಯವಾಗಿ ಅವ್ರ ಮೇಲೆ ಚುನಾವಣೆ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಚಿಕ್ಕಪೇಟೆನಲ್ಲಿ BJPಯಿಂದ ನಾನು ಕ್ಯಾಂಡಿಡೇಟು, ಅವರು ಅನಂತ್ ನಾಗ್ ಜನತಾದಳದಿಂದ ನಿಂತಿದ್ದರು. ಆಗ ದಾರಿಯಲ್ಲಿ ಸಿಕ್ಕಿದಾಗೆಲ್ಲೋ ಕ್ಯಾನ್ವಾಸು ಇಂಥದ್ದೆಲ್ಲ ಮಾಡೋವಾಗ, ನಿನಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ, ನನಗೆ ಒಳ್ಳೇದಾಗಲಿ ಅಂತ ನೀನು ಬಯಸಂತ ಜೋಕ್ ಮಾಡಿ ಎದೆ ತಟ್ಟಿ ಯಾರಿಗೆದ್ರು ಒಳ್ಳೇದಾಗ್ತದೆ ಬಿಡಪ್ಪ ಅಂತ. ಹಾಗಾಗಿ ಒಟ್ಟು ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಇಲ್ಲ ವ್ಯಕ್ತಿಗೆ, ಮತ್ತು ಯಾವತ್ತೂ ಕೂಡ ಏಕವಚನದಲ್ಲಿ ಮಾತಾಡಿಸಿಲ್ಲ, ಅಸಂಸದೀಯವಾಗಿ ನಡ್ಕೊಂಡಿಲ್ಲ. ಅದೇ ಅವ್ರ ಆತ್ಮಶಾಂತಿ ಸಿಗೋದಕ್ಕೆ ಅವ್ರ ನಡವಳಿಕೆ ನಾವು ಅಳವಡಿಸ್ಕೊಂಡು. ಸರ್, ವೀರಪ್ಪನ ಅಣ್ಣವ್ರನ್ನ ಏನು ಕಿಡ್ನಾಪ್ ಮಾಡೋ ಸಂದರ್ಭದಲ್ಲಿ ಗಾಜನೂರಿಗೆ ಪ್ರತಿ ಸಲ ಹೋಗ್ಬೇಕಾದ್ರೆ ಇವ್ರು ಎಸ್ಕಾರ್ಟ್ ಕಳಿಸ್ತಾ ಇದ್ರು ಅನ್ನೋದೊಂದು ಮಾಹಿತಿ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಮುಂಚೆನೆ ಈ ಸೂಚನೆ ಸಿಕ್ಕಿತ್ತು ಅನ್ನೋದು ಕೂಡ. ಸೊ ಇದ್ರ ಬಗ್ಗೆನ ಚರ್ಚೆ ನಡೆಸಿದ್ರು. ಆಲೋಚನೆಯ ವಿಚಾರದಲ್ಲಿ ಅವರಂಥ ಮುತ್ಸದ್ದಿ ರಾಜಕಾರಣ, ರಾಮಕೃಷ್ಣ ಹೆಗ್ಡೆ ಅವರು, ದೇವರಾಜ ಅರಸು, ಹಿಂದೆ ನಮ್ಮ ನಿಜಲಿಂಗ, ಆ ಥರದ ರಾಜಕಾರಣಿಗಳಲ್ಲಿ ಇವರು ಒಬ್ಬರು. ಆಮೇಲೆ ಬಹಳಷ್ಟು ಜವಾಬ್ದಾರಿಯುತವಾಗಿ ವರ್ತಿಸಿತ್ತು, ಅದೆಲ್ಲ ಸತ್ಯ ಆಯಿತು. ಸರ್, ಕೊನೆಯದಾಗಿ ಯಾವಾಗ ಭೇಟಿ ಆಗಿತ್ತು ಸರ್? ಇಲ್ಲ, ಇತ್ತೀಚೆಗೆ ಭೇಟಿಯಾಗಿದ್ದು ಯಾವುದೋ ಒಂದು ಸಂದರ್ಭದಲ್ಲಿ. ಅವ್ರು ಮಾಜಿ ಆದಮೇಲೆ ಒಂದು ಕಾರ್ಯಕ್ರಮದಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭೇಟಿ ಆದಾಗ ಸಿಕ್ಕಿ, ಹೇಗಿದ್ದೀರಾ, ಹೊಸ ಪಕ್ಷದೆಲ್ಲ ಹೇಗಿದೆ ಪರಿಸ್ಥಿತಿ ನಿಮ್ಮದು ಅಂತ ಅಂದಾಗ, ನಿಮ್ಮ ಆಶೀರ್ವಾದ ಯಾರ್ಯಾರಿಗೆ ಏನೇನಾಗಬೇಕು ಅದು ಲಭಿಸುತ್ತೆ, ಒಳ್ಳೆ ಪಕ್ಷದಲ್ಲಿದ್ದೀರಾ, ಹೋಗಿ ಅಂತ ಹೇಳಿ. ಥ್ಯಾಂಕ್ ಯು. ಇದಿಷ್ಟು ಮುಖ್ಯಮಂತ್ರಿ ಚಂದ್ರ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.